ಇಸ್ರೇಲ್ನಲ್ಲಿ ಸಿಲುಕಿಕೊಂಡಿರುವ ತನ್ನ ನಾಗರಿಕರಿಗೆ ರಕ್ಷಣೆ ನೀಡಲು ಸಾಧ್ಯವಿಲ್ಲ ಎಂದು ಅಮೆರಿಕ ಕೈತೊಳೆದುಕೊಂಡಿದೆ. ಇಸ್ರೇಲ್ನಲ್ಲಿರುವ ಅಮೆರಿಕದ ರಾಯಭಾರಿ ಕಚೇರಿ ಹೀಗೆ ಹೇಳುವ ಮೂಲಕ ಇಸ್ರೇಲ್ನಲ್ಲಿ ಯುದ್ಧ ಭೀತಿ ಎಷ್ಟು ತೀವ್ರವಾಗಿದೆ ಎಂಬುದನ್ನು ಸೂಚಿಸಿದೆ. ಈ ಸಂದರ್ಭದಲ್ಲಿ ಇಸ್ರೇಲ್ನಿಂದ ಅಮೆರಿಕಕ್ಕೆ ಹೊರಡುವವರಿಗೆ ಸಹಾಯ ಮಾಡುವ ಸ್ಥಿತಿಯಲ್ಲಿ ನಾವಿಲ್ಲ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ಇಸ್ರೇಲಿನ ಟೂರಿಸಂ ಸಚಿವಾಲಯಕ್ಕೂ ಇದು ಸಾಧ್ಯ ಇಲ್ಲ. ಆದ್ದರಿಂದ ಯಾರಾದರೂ ಇಸ್ರೇಲ್ ಬಿಟ್ಟು ಅಮೆರಿಕಕ್ಕೆ ಹೋಗಬಯಸುವುದಾದರೆ ಅವರು ಬಸ್ ಮೂಲಕ ಈಜಿಪ್ಟಿನ ಗಡಿಗೆ ಹೋಗಬೇಕು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಅಮೆರಿಕನ್ ರಾಯಭಾರ ಕಚೇರಿ ಸಲಹೆ ನೀಡಿದೆ. ಯಾರಾದರೂ ಬಸ್ ಮೂಲಕ ಹೋಗಲು ಬಯಸುವುದಾದರೆ ಅವರಿಗೆ ರಕ್ಷಣೆ ನೀಡಲು ಅಮೆರಿಕಕ್ಕೆ ಸಾಧ್ಯ ಇಲ್ಲ. ಇಸ್ರೇಲ್ ಅನ್ನು ತೊರೆದು ಅಮೆರಿಕಕ್ಕೆ ಹೋಗಬಯಸುವವರಿಗೆ ನಾವು ಮಾತನ್ನ ಹೇಳಬಯಸುತ್ತೇವೆ. ಈಜಿಪ್ಟ್ ಗಡಿಗೆ ಹೋಗಬಯಸುವ ಬಸ್ಸುಗಳನ್ನು ಹತ್ತಿ ಹೋಗಬಹುದು ಎಂದು ಇಸ್ರೇಲ್ನಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿ ತಿಳಿಸಿದೆ. ಯುದ್ಧ ತೀವ್ರಗೊಂಡಿರುವುದರಿಂದ ಇಸ್ರೇಲ್ನಲ್ಲಿರುವ ಎಲ್ಲ ಅಮೆರಿಕನ್ ಅಧಿಕಾರಿಗಳು ಅವರವರ ಕುಟುಂಬದೊಂದಿಗೆ ಮನೆಯಲ್ಲಿಯೇ ಇರಬೇಕು. ಈ ಸಂದರ್ಭದಲ್ಲಿ ಅಮೆರಿಕನ್ ನಾಗರಿಕರನ್ನ ನೇರವಾಗಿ ಇಸ್ರೇಲ್ನಿಂದ ಕೊಂಡೊಯ್ಯುವ ಸಾಧ್ಯತೆ ಇಲ್ಲ. ಇಸ್ರೇಲ್ನಿಂದ ಹೋಗಲು ಬಯಸುವವರಿಗೆ ಸೀಮಿತ ಅವಕಾಶ ಮಾತ್ರವೇ ಇದೆ. ಬೆನ್ ಗುರಿಯನ್ ವಿಮಾನ ನಿಲ್ದಾಣ ಯಾವಾಗ ತೆರೆದುಕೊಳ್ಳುತ್ತದೆ ಎಂದು ಹೇಳಲಾಗದು. ಯುದ್ಧದ ಕಾರಣದಿಂದಾಗಿ ಅದು ಮುಚ್ಚಲ್ಪಟ್ಟಿದೆ. ಇಷ್ಟಿದ್ದು ಇಸ್ರೇಲ್ನಿಂದ ಹೊರ ಹೋಗಬೇಕು ಎಂದು ಬಯಸುವ ಅಮೆರಿಕನ್ ನಾಗರಿಕರು ಬಸ್ ಮೂಲಕ ಈಜಿಪ್ಟ್ ಗಡಿ ದಾಟಿ ಹೋಗಬಹುದಾಗಿದೆ. ಆದರೆ ಇವರಾರಿಗೂ ರಕ್ಷಣೆ ನೀಡುವ ಸ್ಥಿತಿಯಲ್ಲಿ ನಾವಿಲ್ಲ ಎಂದು ಅಮೆರಿಕನ್ ರಾಯಭಾರ ಕಚೇರಿ ತಿಳಿಸಿದೆ. ಜೋರ್ಡನ್ನ ದಾರಿಯ ಮೂಲಕ ಇಸ್ರೇಲ್ನಿಂದ ಹೊರ ಹೋಗಬಹುದು, ಆದರೂ ಅದು ಈಗ ಸುರಕ್ಷಿತವಲ್ಲ. ಈಜಿಪ್ಟ್ನ ತಬಾ ಗಡಿಯ ಮೂಲಕ ಸಾಗುವುದು ಇರುವುದರಲ್ಲಿ ಸುರಕ್ಷಿತ ದಾರಿ. ತಬಾ ಗಡಿಯು 24 ಗಂಟೆ ಕಾರ್ಯನಿರ್ವಹಿಸುತ್ತಿದೆ. ತಬಾ ಗಡಿಯ ತಲುಪಿದ ಬಳಿಕ ಕೈರೋ ಮೂಲಕ ಅಮೆರಿಕಕ್ಕೆ ಹೋಗಬಹುದಾಗಿದೆ ಎಂದು ಅಮೆರಿಕನ್ ರಾಯಭಾರ ಕಚೇರಿ ಸಲಹೆ ನೀಡಿದೆ. ಸಾಮಾನ್ಯವಾಗಿ ಇಸ್ರೇಲ್ ಬಹಳ ಸುರಕ್ಷಿತ ಎಂದು ಅಭಿಪ್ರಾಯ ಇದೆ. ಬಂಕರ್ನಲ್ಲಿ ಅಡಗಿಕೊಳ್ಳುವುದಕ್ಕೆ ನಾಗರಿಕರಿಗೆ ಅವಕಾಶ ಇದೆ ಎಂದು ಹೇಳಲಾಗುತ್ತದೆ. ಆದರೆ ಇಷ್ಟೆಲ್ಲ ಸುರಕ್ಷಿತ ವ್ಯವಸ್ಥೆ ಇದ್ದರೂ ಕೂಡ ಇಸ್ರೇಲ್ನಲ್ಲಿರುವ ಅಮೆರಿಕನ್ ನಾಗರಿಕರು ಇಸ್ರೇಲ್ ಅನ್ನು ತೊರೆಯಲು ಬಯಸುವುದೇಕೆ ಎಂಬುದು ಈಗ ಪ್ರಶ್ನೆಯಾಗಿದೆ. ಬಹುಶಃ ಇಸ್ರೇಲ್ ಈ ಬಾರಿ ಅಪಾಯಕಾರಿ ಸ್ಥಿತಿಯಲ್ಲಿದೆ ಮತ್ತು ಇರಾನ್ನಿಂದ ಪದೇ ಪದೇ ದಾಳಿಗೆ ಒಳಗಾಗುತ್ತಿದೆ ಎಂಬುದನ್ನು ಅಮೆರಿಕದ ರಾಯಭಾರ ಕಚೇರಿ ನೀಡಿರುವ ಈ ಹೇಳಿಕೆಯಿಂದ ಸ್ಪಷ್ಟವಾಗುತ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.